ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬದ ತಿಂಗಳಿಗೆ ನಿಮ್ಮನ್ನು ಸ್ವಾಗತಿಸುವುದಾಗಿದ್ದೇನೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವೇನಿಲ್ಲ. ಪೂರ್ವದಲ್ಲಿ ಜಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಆ ನಂತರದಲ್ಲಿ ಯೋರ್ದಾನಿನ ಆಚೆ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಾಂಗಗಳಿರುವ ಗಲಿಲಾಯದ ಸೀಮೆ, ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ. ಪ್ರಿಯರೇ, ಸ್ವಾಮಿ ಜನನಕ್ಕಿಂತ ಮುಂಚಿತವಾಗಿ ಜಬುಲೋನ್ ಮತ್ತು ನಫ್ತಾಲಿ ಸೀಮೆ ಮತ್ತು ಅನ್ಯ ಜನಗಳಿರುವಂತಹ ಗಲಿಲಾಯ ಸೀಮೆಯನ್ನ ಆತನು ಅವಮಾನಕ್ಕೆ ಒಳಪಡಿಸಿದ್ದಾನೆ. ಈಗ ಮೇಸೆಯನ ಆಗಮನದ ಮೂಲಕವಾಗಿ ಅವಮಾನಕ್ಕೆ ಒಳಗಾದಂತ ದೇಶದಲ್ಲಿ ಈಗ ದೊಡ್ಡ ಬಿಡುಗಡೆ, ದೊಡ್ಡ ಗೌರವ, ಪ್ರಭಾವವನ್ನ ಆ ದೇಶಕ್ಕೆ ಅಂದ್ರೆ ಆ ಜನಗಳಿಗೆ ಒದಗಿಸಿಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಇಸ್ರಾಯೇಲರ ಉತ್ತರ ಭಾಗದಲ್ಲಿ ಇರುವ ಜಬುಲೋನ್ ಮತ್ತು ನಫ್ತಾಲಿ ಮತ್ತೆ ಅನ್ಯ ಜನಗಳಿರುವಂತ ಗಲಿಲಾಯದ ಸೀಮೆ. ಇಲ್ಲೆಲ್ಲ ಶತ್ರುಗಳು ದಬ್ಬಾಳಿಕೆ ಮಾಡಿ ಅವ್ರನ್ನ ಮುತ್ತಿಗೆ ಹಾಕಿ ಅವ್ರನ್ನೆಲ್ಲ ದಾಸರಾಗಿ ಇಟ್ಕೊಂಡಿದ್ರು, ಅವ್ರನ್ನ ಹಿಂಸಿಸ್ತಿದ್ರು. ಅವರಲ್ಲಿ ಅನೇಕರನ್ನ ಕೊಂದ್ರು, ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ಎಲ್ಲರನ್ನ ದಾಸರಾಗಿ ಇಟ್ಟುಕೊಂಡಿದ್ರು, ಅವ್ರನ್ನ ವಿರೋಧಿಸ್ತಿದ್ರು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಆತನು ಪ್ರಾರಂಭದಲ್ಲಿ ಈ 3 ಸೀಮೆಗಳನ್ನ ಅವಮಾನಕ್ಕೆ ಒಳಪಡಿಸಿದಂತೆ. ಮತ್ತು ಅಂದ್ರೆ ಕ್ರಿಸ್ತನು ಬರುವಾಗ ಅವಮಾನ ಪಟ್ಟಂತ ದೇಶಗಳಿಗೆ ಅಂದ್ರೆ ಜನರಿಗೆ ಈಗ ಬಿಡುಗಡೆಯು ಮತ್ತೆ ಅವರಿಗೆ ಮಹಿಮೆಯು ಘನತೆಯು ದೊರಕಿಸಲ್ಪಡ್ತಾ ಇದೆ. ಆದ್ರಿಂದ ಪ್ರೇರೆ, ಈ ವಾಕ್ಯದಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇವತ್ತು ನೀವು ಅವಮಾನದಲ್ಲಿದ್ದೀರಾ, ಇವತ್ತು ನೀವು ಕಣ್ಣೀರಲ್ಲಿ ಇರ್ಬೋದು, ಇವತ್ತು ಒಂದು ಕಷ್ಟದಲ್ಲಿ ಇರ್ಬೋದು, ಯೇಸು ಕ್ರಿಸ್ತ ನಿಮಿತ್ತವಾಗಿ ಅಥವಾ ಶೋಧನೆಯಲ್ಲಿ, ಶ್ರಮೆಗಳಲ್ಲಿ, ಅವಮಾನದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನೀವು ಬಾಧೆ ಪಡ್ತಾ ಇರ್ಬೋದು. ನೀವು ದೇವರನ್ನ ನಂಬಿದ್ರಿಂದ, ಚರ್ಚಿಗೆ ಬರೋದ್ರಿಂದ, ದೇವರ ಮಕ್ಕಳಾಗಿದ್ರಿಂದ, ಅಥವಾ ನನ್ನ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ರಿಂದಾನೇ ನನ್ನ ಕುಟುಂಬದಲ್ಲಿ ನನ್ನೆಲ್ಲರೂ ವಿರೋಧಿಸ್ತಿದ್ದಾರೆ. ನಾನು ಯೇಸುವನ್ನ ನಂಬಿ ಚರ್ಚಿಗೆ ಹೋಗ್ತಾ ಇರೋದ್ರಿಂದನೇ ನನ್ನ ಅನೇಕರು ಹಾಗೆ ಮಾಡ್ತಿದ್ದಾರೆ. ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು ನನ್ನ ಹಿಂದೆ ಮುಂದೆ ಮಾತನಾಡ್ತಿದ್ದಾರೆ, ನಾನು ಅವಮಾನಕ್ಕೆ ಒಳಗಾಗ್ತಾ ಇದ್ದೀನಿ ಎಂಬುದಾಗಿ ಅಂಥ ಅವಮಾನದಲ್ಲಿ, ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ದೀರ. ಬೇರೆ ಒಂದು ವೇಳೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇರಬಹುದು, ಆದ್ರೆ ದೇವರ ವಾಕ್ಯ ಹೇಳ್ತಿದೆ, ಆತನು ಅವಮಾನ ಪಟ್ಟಂತ ದೇಶಗಳಿಗೆ ಈಗ ದೊಡ್ಡ ಮಾನವನ್ನ ಕೊಡ್ತಿದ್ದಾನೆ, ಅಂದ್ರೆ ದೊಡ್ಡ ಸನ್ಮಾನವನ್ನ ಕೊಡ್ತಿದ್ದಾನೆ. ಬೇರೆ ನಮ್ಮ ಜೀವಿತದಲ್ಲಿ ಪ್ರಾರಂಭವಾಗಿ ಸೋಲುಗಳಿರ್ಬೋದು, ಕಷ್ಟಗಳಿರ್ಬೋದು, ನಿಂದೆಗಳಿರ್ಬೋದು, ಅವಮಾನಗಳಿರ್ಬೋದು, ಅಥವಾ ತೊಂದರೆಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಹಾಗಂತ ಹೇಳಿ ನಾವು ಸೋತು ಹೋಗುವವರಾಗಿರಬಾರ್ದು. ಯಾಕೆಂದ್ರೆ ಆತನು ಅವಮಾನ ಪಟ್ಟಂತ ಸ್ಥಳದಲ್ಲೇ ನಮ್ಮನ್ನ ಆತನ ಮಹಿಮೆ ಪಡಿಸುವ ಆತನಾಗಿದ್ದಾನೆ. ಎಲ್ಲಿ ನಾವು ನಾಚಿಕೆ ಪಟ್ಟು, ಎಲ್ಲಿ ನಾವು ಅವಮಾನ ಪಟ್ಟು, ಅಲ್ಲೇ ಕರ್ತನು ನಮ್ಗೆ 2ರಷ್ಟು ಮಾನವನ್ನ ಕೊಡುವವನಾಗಿದ್ದಾನೆ. ನೋಡಿ, ಜಬುಲೋನ್ ಮತ್ತು ನಫ್ತಾಲಿ ಸೀಮೆ ಮತ್ತು ಗಲಿಲಾಯದ ಸೀಮೆಯನ್ನ ಶತ್ರುಗಳು ಆ ದೇಶವನ್ನ, ಜನರನ್ನು ಅವಮಾನ ಪಡಿಸಿದ್ರು. ಅವ್ರಿಗೆ ಯಾರು ರಕ್ಷಕ ಇಲ್ಲ, ನಾಯಕನಿಲ್ಲ, ಅವ್ರನ್ನ ಬಿಡಿಸೋರಿಲ್ಲ, ಅವರ ಒಂದು ಕಷ್ಟಗಳನ್ನ ಕೇಳುವವರೇ ಇಲ್ಲದವರಾದ್ರು. ಆದ್ರೆ ಈಗ ಮೇಸೆಯನ ಆಗಮನದಿಂದ, ಅಂದ್ರೆ ಯೇಸು ಕ್ರಿಸ್ತನ ಆಗಮನದಿಂದ, ಎಲ್ಲಿ ಮೊದಲು ಅವಮಾನ ಪಟ್ಟಂತ ಜನರಾಗಿದ್ದಾರೋ, ಅವಮಾನ ಪಡಲ್ಪಟ್ಟಂತ ದೇಶವಾಗಿದೆಯೋ, ಆ ದೇಶವನ್ನೇ, ಆ ಜನರನ್ನೇ ದೇವರು ಈಗ ಮಹಿಮೆಗೆ ತೆಗೆದುಕೊಂಡು ಬರ್ತಿದ್ದಾನೆ. ಎಲ್ಲಿ ಅವರು ನಾಚಿಕೆ ಪಟ್ಟರು ಅಲ್ಲೇ ಅವರಿಗೆ ಗೌರವವು, ಅಲ್ಲೇ ಅವರಿಗೆ ಸನ್ಮಾನಗಳನ್ನು ಉಂಟು ಮಾಡ್ತಿದ್ದಾನೆ. ಇದೇ ದೇವರು ನಮಗೆ ಮಾಡುವಂತ ಕಾರ್ಯವಾಗಿದೆ. ಆದ್ರಿಂದ ನೀವು ಅವಮಾನ ಪಟ್ಟಿರ್ಬೋದು, ಸೋತು ಹೋಗಿರ್ಬೋದು, ನೀವು ಕೆಲಸ ಮಾಡೋ ಸ್ಥಳದಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿ, ಅಥವಾ ಸ್ನೇಹಿತರ ಮಧ್ಯದಲ್ಲಿ, ಅಥವಾ ಸಭೆಯಲ್ಲಿ ಆಗಿರ್ಬೋದು, ಯಾವುದೋ ಒಂದು ಅವಮಾನಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಿರ್ಬೋದು. ಸೋತು ಹೋಗಬೇಡಿ. ಕರ್ತನು ನೀವು ಎಲ್ಲಿ ಅವಮಾನ ಪಟ್ಟಿದ್ದೀರೋ ಅಲ್ಲೇ ಆತನ ಮಹಿಮೆ ಪಡಿಸುವ ಆತನಾಗಿದ್ದಾನೆ. ಒಂದು ವೇಳೆ ದೇವರೇ ನಿಮ್ಮನ್ನ ಅವಮಾನ ಪಡಿಸಿದ್ರೆ, ದೇವರೇ ನಿಮ್ಮನ್ನ ತಗ್ಗಿಸಿದ್ರೆ, ದೇವರೇ ನಿಮ್ಮನ್ನ ಕುಗ್ಗಿಸಿದ್ರೆ, ದೇವರ ಹೆಸರು ನೀವು ನಷ್ಟಗಳನ್ನ ಪಟ್ಟಿರಬಹುದು, ಒಂದು ವೇಳೆ ಕಳ್ಕೊಂಡಿರಬಹುದು ಕೆಲವೊಂದು ಕಾರ್ಯಗಳನ್ನ ನೀವು ಬೇರೆ. ಆದ್ರೆ ಮೇಸೆಯನ್ನು ಮತ್ತೆ ನಿಮ್ಮನ್ನ ಘನಪಡಿಸುವ ಆತನಾಗಿದ್ದಾನೆ. ಯಾಕೆಂದ್ರೆ ನಫ್ತಾಲಿ ಸೀಮೆ, ಜಬುಲೋನ್ ಸೀಮೆ ಮತ್ತು ಆ ಗಲಿಲಾಯ ಇರುವಂತ ಅನ್ಯ ಜನಗಳ ಸೀಮೆಯನ್ನ ಆತನು ಘನಪಡಿಸಿದ್ನಂತೆ.
ಘನ ಅಂದ್ರೆ ಹೆಂಗಿರ್ತದ ನೋಡಿ. ಅದಕ್ಕೆ ಕೀರ್ತನೆಗಾರನಾದ ದಾವೀದನ 23ನೇ ಕೀರ್ತನೆ ಹೇಳ್ತಾನೆ, ಶತ್ರುಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ, ತಲೆಗೆ ತೈಲವನ್ನು ಹಚ್ಚಿದ್ದಿ, ನನ್ನ ಪಾತ್ರೆಗೆ ತುಂಬಿ ಹೊರ ಸೋರಿಸ್ತದೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಪ್ರೇರೆ, ಶತ್ರುಗಳು ಯಾರೆಲ್ಲ ಈ ದೇಶಗಳನ್ನ ಜನರನ್ನ ಮುತ್ತಿಗೆ ಹಾಕಿ ಅವ್ರನ್ನ ನಷ್ಟಪಡಿಸಿದ್ರು, ಅವಮಾನ ಪಡಿಸಿದ್ರು, ಆ ಜನಗಳನ್ನೇ ದೇವರಿಗೆ ತೆಗೆದುಕೊಂಡು ಬರ್ತಿದ್ದಾರೆ, ಅವ್ರನ್ನೇ ಘನಪಡಿಸ್ತಿದ್ದಾರೆ. ಅದೇ ರೀತಿಯಾಗಿ ಯಾರು ಒಗ್ಗಿಸಲ್ಪಟ್ಟಿದ್ದಾರೋ, ಯಾರು ನಷ್ಟಪಟ್ಟಿದ್ದಾರೋ, ಯಾರು ಅವಮಾನ ಪಟ್ಟಿದ್ದಾರೋ, ನೀತಿಯ ನಿಮಿತ್ತವಾಗಿ, ದೇವರ ನಿಮಿತ್ತವಾಗಿ ಯಾರೆಲ್ಲ ಅವಮಾನ ಪಟ್ಟರೋ ಅವರನ್ನು ದೇವರು ಮಹಿಮೆಪಡಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಅವಮಾನ ಪಟ್ಟ ಸ್ಥಳದಲ್ಲೇ ಕರ್ತನು 2ರಷ್ಟು ಮಾನವನ್ನ ಕೊಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ಈ ದೇಶಗಳನ್ನ, ಈ ಪ್ರಜೆಗಳನ್ನ ದೇವರು ಘನಪಡಿಸ್ತಾರ, ಅದನ್ನ ನೋಡ್ತಿದ್ದೀವಿ. ಅದೇ ರೀತಿಯಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನ, ಅದೇ ರೀತಿಯಾಗಿ ನಿಮ್ಮನ್ನ, ನಿಮ್ಮ ಸೇವೆಯನ್ನ, ಅದೇ ರೀತಿಯಾಗಿ ನಿಮ್ಮನ್ನು, ನಿಮ್ಮ ಕೆಲಸವನ್ನ, ಅದೇ ರೀತಿಯಾಗಿ ನಿಮ್ಮನ್ನ, ನಿಮ್ಮ ಮಕ್ಕಳನ್ನ, ಅದೇ ರೀತಿಯಾಗಿ ನಿಮ್ಮನ್ನು ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಕರ್ತನು ಘನಪಡಿಸುವ ಆತನಾಗಿದ್ದಾನೆ. ಈಗ ಅವಮಾನದಲ್ಲಿದ್ದೀರಾ, ಶೋಧನೆಗಳಿದ್ದೀರಾ, ಶ್ರಮೆಗಳಲ್ಲಿದ್ದೀರಾ, ಚಿಂತೆಯಲ್ಲಿ ಹಾದು ಹೋಗ್ತಿದ್ದೀರಾ, ಭಯಪಡಬೇಡಿ, ಸೋತು ಹೋಗಬೇಡಿ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಮಹಿಮೆಪಡಿಸ್ತಾನೆ, ಖಂಡಿತವಾಗಿ ನಿಮಗೆ ಮಾನವನ್ನ ಕೊಡ್ತಾನೆ, ಖಂಡಿತವಾಗಿ ನಿಮ್ಮನ್ನು ಆತನು ಸನ್ಮಾನಿಸ್ತಾನೆ, ಖಂಡಿತವಾಗಿ ನಿಮ್ಮ ತಲೆಯನ್ನು ಆತನು ಎತ್ತಿ ಉಳಿಯುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥಿಸೋಣ. ಬನ್ನಿ ಪ್ರೀತಿ ಸ್ವರೂಪನಾದ ದೇವರೇ, ಎಲ್ಲಿ ನಾಚಿಕೆ ಪಡ್ತೀವೋ ಅಲ್ಲೇ ಮಾನವನ ಕೊಡುವಂತ ದೇವರು ನೀನು. ದೇವರ ನಿಮಿತ್ತ, ರಾಜ್ಯದ ನಿಮಿತ್ತ, ನೀತಿ ನಿಮಿತ್ತವಾಗಿ ಅವಮಾನ ಪಟ್ಟವರು ಧನ್ಯರು ಎಂಬುದಾಗಿ ಹೇಳ್ತೀಯಲ್ಲ ಸ್ವಾಮಿ. ನಿನ್ನ ನಿಮಿತ್ತವಾಗಿ ಬಾಧೆ ಒಳಪಡ್ತಿರುವಂತ ಜನರನ್ನ ಸ್ವಾಮಿ ನೀನು ಘನಪಡಿಸುವಂತ ದೇವರು. ಯಾರೆಲ್ಲ ಈ ಸ್ಥಿತಿಯಲ್ಲಿ ನಿನ್ನ ಮಕ್ಕಳಿದ್ದಾರೋ ಅವ್ರನ್ನ ಆಶೀರ್ವದಿಸು, ಬಲಪಡಿಸು. ಅವ್ರ ಎಲ್ಲ ಪರಿಸ್ಥಿತಿಗಳಲ್ಲೂ ಕರ್ತನೆ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಂದು ಅವ್ರನ್ನ ಘನಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಪ್ರೈಸು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.